ಬಿಡ್ತೀನಿ. ಆ ಕಲ್ಲಿನ ಎರಡು ಇಡಬೇಕಾಗಿದ್ರ ಉದ್ದೇಶ ಏನೈತಿ, ಯಾಕಿಟ್ರು ಅದು ತಿಳಿಸಿ ಹೇಳೋನು. ಮದ್ದಾಗಿದ್ದ ಪದದ ಜವಾಬ್ ಮಾಡೋನು. ಹೌದು. ಹಿಂದ ಒಂದ ಮುಂದ ಒಂದು ಗೋರಿ ಮ್ಯಾಗ ಕಲ್ಲ ಯಾಕ, ಇದು ಬ್ರಜನಿಸಿ ಬಂದೈತಿ ಇಬ್ರಾಹಿಮ ಪೈಗಂಬರ ಕಾಲದಾಗ. ನಾಲ್ಕು ದಿಕ್ಕ ಶೋಧ ಪೈಗಂಬರರು ಮಾಡಿದರಾವಾಗ, ಈ ಹಮಚೌಕ ಮಕ್ಕದ ಪಾಯ ಹಾಕಿದರಾವಾಗ. ಹಮಚೌಕ ಮಕ್ಕದ ಪಾಯ ಹಾಕದ ಗ್ವಾಡಿನೇ ನಿಂದಿರಲಿಲ್ಲ, ಕಟ್ಟಿ ಕಟ್ಟಿ ಬ್ಯಾಸರಾದ ಇಬ್ರಾಹಿಮ ಆವಾಗ. ಒಟ್ಟೆ ಮಕ್ಕಳ ಪಾಯ ತಮ್ಮ ನಿಂದಿರಲಿಲ್ಲ ಆವಾಗ. 70 ವರ್ಷಕ್ಕೆ ಇಸ್ಮಾಯಿಲ ಹುಟ್ಟಿದ ಇಬ್ರಾಹಿಮರೀಗ ಇವರು ಇದ್ದಂದ ಮಗನಿಗೆ ಕೊಯ್ಯೋ ಪಾಯದ ಮ್ಯಾಗ. ಇಸ್ಮಾಯಿಲ್ಗ ಕರೆದುಕೊಂಡು ಕುರ್ಬಾನಿ ಕೊಡಲಾಕ ಹೋದ, ಚೂರಿಯ ಮನಗಂಡ ಮಸ್ತಿದಾವಾಗ. ಒಟ್ಟೆ ಚೂರಿ ಕೊಯ್ಲಿಲ್ಲ, ಕಣ್ಣೀರು ಸುರಿಸಿದ ಸೂರಿ ಇಟ್ಟ. ಆಗ ಇಸ್ಮಾಯಿಲ ಹೇಳತಾನ ಇಬ್ರಾಹಿಮರಿಗ, ಏನ್ ಹೇಳ್ತಾರ್ರಿ? ನೀನು ಕಣ್ಣೀರ ಸುರಿಸುತ್ತ ಕೊಯ್ದರ ಮುಳದಾರ ಆಗ್ತದ, ಆವಾಗ ನೀನು ಸಿಟ್ಟಿಲಿಂದ ಹಲಾಲ ಮಾಡು ಅಂದ ತಂದೀಗ. ಮುಂದ ಇಸ್ಮಾಯಿಲನ ಅಂಗಿ ಹರಿದು ಕಣ್ಣಿಗೆ ಕಟಗೊಂಡು ಇಬ್ರಾಹಿಮ ಪೈಗಂಬರ ಚೂರಿ ಹಿಡದ ಆವಾಗ. ಮುಂದ ಇವನ ಕೊಯ್ಲಿಗೆ ತಯಾರಾದ, ದುಂಬಾ ಬಕರ ತಳಗ ಇಳೀತು. ಚೂರಿ ಬಾಗ ದುಂಬಾ ಬಕರ ಕೊಟ್ಟನವಾಗ. ಇಸ್ಮಾಯಿಲಗ ಕರ್ಯಾಕ ಮಾಡ್ದ ಇಬ್ರಾಹಿಮ ತೆರೆದ ನೋಡ್ತಾನವಾಗ. ಮುಂದ ಮಕಪಟ್ಟಣ ಇವರೇ ಕಟ್ಟತಾರ ಆವಾಗ. ಅವಾಗ ಏನ್ ಮಾಡಿದ್ರು ಅವರು, ಈ ಕುರ್ಬಾನಿ ಕೊಡುವಂತಹ ಸಮಯದೊಳಗೆ ಜೇರ್ ಕರ್ತ ಇಸ್ಮಾಯಿಲ್ಗೆ ಇಬ್ರಾಹಿಂ ಪೈಗಂಬರ್ ಕೊಯ್ದ್ರ ವರ್ಷಕ್ಕೊಂದು ಇಸ್ಲಾಂ ಧರ್ಮದವ್ರು ಮಕ್ಕಳಿಗೆ ಕೊಯ್ಬೇಕಾಗಿತ್ತು. ಹೌದು ಹೌದು. ಯಾಕಂದ್ರೆ ಆ ಧರ್ಮ ಉಳಿಸ್ಬೇಕಾಗ್ತಿತ್ತಲ್ಲ. ಅವರು ದುಂಬಾ ಬಕರ ತಗೊಂಡು ಬಂದು ಬಾಯ ಕೊಟ್ಟನಂತ ಇವತ್ತಿನ ಮಿತಿಗೆ ಬಕ್ರೀದಾಗಿತ್ತದ. ಹೌದಲ್ರಿ. ಮತ್ತೆ ಇಸ್ಮಾಯಿಲ್ ಸಲಾಂ ಅವರಿಗೆ ಇಬ್ರಾಹಿಂ ಪೈಗಂಬರ್ ಕೊಯ್ದ್ರ ವರ್ಷಕ್ಕೊಂಡು ಇಸ್ಲಾಂ ಧರ್ಮದವ್ರು ಮಕ್ಕಳು ಕೊಯ್ಬೇಕಾಗ್ತಿತ್ತು. ಹೌದು. ಆ ಭಗವಂತನಿಗೆ ತಿಳಿದ ಬತ್ತು, ಈ ಸದ್ ಇಬ್ರಾಹಿಂ ಪೈಗಂಬರ್ ಕೊಯ್ ತನ್ನ ಮಗನಿಗೆ ತಿಳಿದುಕೊಂಡು ದುಂಬಾ ಬಕರ ಬಾಯ ಕೊಟ್ಟು ಇಸ್ಮಾಯಿಲ್ ಕಡ್ಯಾಕ್ ಮಾಡಿದ. ಹೌದು. ಆ ಕಡ್ಯಾಕ ಮಾಡಿದ ಕೂಡಲೇ ಮುಂದೆ ಮಕ್ಕಾಪಟ್ಟಣ ಕಟ್ಲಕತ್ರು. ಎದಿ ಮಠ ಬರುತ್ತಾನ ಇಸ್ಮಾಯಿಲ ಕಲ್ಲ ಗಚ್ಚ ಕೊಟ್ಟ. ಹೌದು ಹೌದು. ಮುಂದೆ ಇಬ್ರಾಹಿಂ ಪೈಗಂಬರ್ ಮೇಲೆ ನಿಂತು ಕೂತಿದ್ರು. ಒಟ್ಟು ಕೊಡದ ಹಾಲಾಕ ಕಣ್ಣೀರು ಸುರಿಸ್ಕೊತ ನಿಂತ ಕೂಡಲೇ ಸಂಗೆ ಇಸ್ರಾಯಿಲ್ ಸಂಗೆ ಮಿಖೈಲ್ ಅಂತ 2 ಗುಡ್ದಾನ ಕಲ್ಲು ಬಂದು ಇವನು ಕಾಲ್ ತಳಗೆ ಬಿದ್ದು. ಹೌದಲ್ರಿ. ಈ ಇಸ್ಮಾಯಿಲ್ ಸಲಾಂ ಅವ್ರ ಕಾಲ್ ತಳಗೆ. ಇವು ಮಕ್ಕಾಪಟ್ಟಣ ಕಟ್ಟುವಂತಹ ಸಮಯದೊಳಗೆ ಸಹಾಯ ಮಾಡಿದ್ವು ಅವರಿಗೆ. ಆವಾಗ ಕಟ್ಟೋದು ಮುಗಿದ ಕೂಡಲೇ ಬಿಟ್ಟು ಹೋಗುವಂತಹ ಸಮಯದೊಳಗೆ ಈ ಕಲ್ಲುಗಳನ್ನ ಏನು ಹೇಳ್ತಾವು, ಅಲ್ಲಪ್ಪ ನೀನು ಕಟ್ಟುದನ್ನಕ ನನ್ನ ಸಹಾಯ ತಗೊಂಡು ಮತ್ತು ನನಗೆ ಇಲ್ಲೇ ಬಿಟ್ಟು ಹೊಂಟಿದಿ ಅಂತ ಕಲ್ಲು ಮಾತಾಡಿದ ಕೂಡಲೇ ಈ ಇಸ್ಮಾಯಿಲ್ ಸಲಾಂ ಹೇಳ್ತಾನೆ, ಹೌದು ಹೌದು, ನಾನು ಸತ್ರು ಕೂಡ ನಿಮ್ಮ ಉಪಕಾರ ಮಾಡಂಗಿಲ್ಲ, ಕಾಲು ತೊಳಗೊಬ್ಬ ಇರಾಕತ್ತಿ, ತಲೆ ಮೇಲೆ ಒಬ್ಬ ಇರಾಕತ್ತಿ ಅಂತೇಳಿ ಆಶೀರ್ವಾದ ಮಾಡಿ ನಾವಕ ಸಂಗೆ ಇಸ್ರಾಯಿಲ್ ಸಂಗೆ ಮಿಖೈಲ್ ಅವ್ರು 2 ಹೆಸರು, ಕಲ್ಲಿನ ಹೆಸರು. ಹೌದು. ಇವತ್ತಿನ ಮಿಸಿಗೆ ಇಸ್ಲಾಂ ಧರ್ಮದ ಗೋರಿ ಮ್ಯಾಗ ಇಡ್ತಾರ 2 ಕಲ್ಲುಗಳು. ಇದು ಮಕ್ಕಾಪಟ್ಟಣ ಕಟ್ಟುವಂತಹ ಸಮಯದೊಳಗೆ ಕಲ್ಲುಗಳನ್ನು ಸಹಾಯ ಮಾಡಿತು.
ಮತ್ತು ಈ ಭಾರಿ ದಾಳಿಂಬರದ ತಪ್ಪಲ ಯಾಕೆ ಹಾಕ್ತಾರೆ ಹೆಣದ ಜಳಕಂದ್ರೆ ನಬಿ ಸಾಬ್ ಪೈಗಂಬರರು ಜನ್ನತದಿಂದ ಭಾರಿ ದಾಳಿಂಬರದ ಗಿಡ ತೊಗೊಂಬಂದಿದ್ರು ಹೆಣದ ಜಳಕಕ್ಕೆ ಅಲೈ ಕುಣ್ಣಿ ಮ್ಯಾಗ ಅದಕ್ಕೆ ಇಡ್ತಾರೆ. ಹೌದು, ಇದು ಹೆಣದ ಜಳಕಕ್ಕೆ ಸುದಕ್ಕೆ ಚಾದಕ್ಕೆ ತೊಗೊಂಬಂದಾರ ಅದಕ್ಕೆ. ಮತ್ತು ಆ ಮೈಬಸ್ವಾನಿ ತಾಯಿ ಸುದಕ್ಕೆ ಬಂಕಿ ಕಾಡುವಂಥ ಸಮಯದೊಳಗೆ ಭಾರಿ ಹಣ್ಣು ಹಿಡಿಲಾಕ ಹೋಗಿದ್ರು. ಹೌದಲ್ರಿ. ಒಟ್ಟು ಹಣ್ಣು ಮುಟ್ಟಿದ್ರೆ ಹಾವು ಕಡಿಯೋದು ಆಜ್ಞೆ ಇತ್ತು. ಹಣ್ಣು ಮುಟ್ಟೋದಕ್ಕಿಂತ ಮುಂಚೆನೇ ಮೈಬಸ್ವಾನಿ ಶರಣ ತಾಯಿಗೆ ಗರ್ಭದಲ್ಲಿ ಕಾಳದಕ್ಕೆ ಚುಟ್ಟು ತಳಕ್ಕೆ ಕೆಡೋದ. ಹೌದು ಹೌದು, ನನ್ನ ತಾಯಿ ಸಾಯ್ತಾಳತ್ತೆ ತಿಳಿದುಕೊಂಡು ಮುಟ್ಲಾರ್ದೆ ಹೊಂಟ್ಲು. ಬಾರಿ ಗಿಡ ಏನಂತು, ನೀನೇ ಮುಟ್ಲಿಕ್ಕಂದ್ರೆ ಕಲಿಯುವುದೊಳಗೆ ನನಗೆ ಯಾರು ಮುಟ್ಟಬೇಕಂತಂದಾಗ ಮುಂದೆ ಆ ಬಾರಿ ಗಿಡ ಫಾತಿಮಾ ತಾಯಿ ಮುಟ್ಟಿದ್ರು. ಇವತ್ತಿನ ಮಿತಿಗೆ ಅದು ಶಾಸಕ್ಕೆ ಬಂದದ ಹಿಂಗಲ್ಲೇ ಕೇಳ್ತದೆ. ಹೌದು, ಮತ್ತು ತಾಯಿಯ ಗರ್ಭದಲ್ಲಿ ಕೂತು ಕಾಳಜಕ್ಕೆ ಚೂಟಿ ತಳಗ ಮೈಬಸ್ವಾನಿ ಶರಣ ಕೆಡ್ಯಾನಂದ್ರೆ ತಾಯಿಗಿಂತ ದೊಡ್ಡವಾದ ಇಲ್ಲಿವ. ಹೌದಲ್ರಿ. ತಾಯಿ ಸಾಯ್ತಾಳಂದ್ರೆ ಉಳಿಸ್ಯಾನ, ತಾಯಿ ಸಾಯ್ತಾಳಂದ್ರೆ ಮೈಬಸ್ವಾನಿ ಶರಣ ತಾಯಿ ಉಳಿಸ್ಯಾನ. ಕಾಳಜಕ್ಕೆ ಚೂಟ್ ತಳ ಕೆಡವ್ಯಾನಂದ್ರೆ ಸಾಧಾರಣವಾದಂಥ ಮಹಾತ್ಮರು ಈ ಭರತ ಖಂಡದಲ್ಲಿ ಜನಿಸಿಲ್ಲ. ಅನೇಕ ಮಂದಿ ಮಹಾತ್ಮರು ಹಿಂಗೆ ಜನಿಸ್ಯಾರ. ಅದಕ್ಕೆ ಏನಂದ್ರು ಕೂಡ ಹೆಂಡತಿ ಹೇಳಿದ್ದೇ ಕೇಳಬೇಕತ್ತ. ಹೌದಲ್ರಿ, ಅದೊಂದು ತೆಗ್ದಾರ. ಆ ಹೆಂಡತಿದೊಂದು ತೆಗ್ದಾಳ. ಹೌದು ನೋಡು, ನಿಜವಾದಂಥ ಗಂಡುಳಗರ್ತಿ ಗಂಡನಿಗೆ ಎದುರುವಾದ ಹಾಕಂಗಿಲ್ಲ. ಅಂತ ಮಹಾಸತಿಯನ ಶಿವ ಗಂಡನ ಪೂಜೆ 3 ಹೊತ್ತು ಮಾಡ್ಯಾಳಕಿ. ಹೌದಲ್ರಿ, ಮಾಡ್ಯಾರ. ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚ ಗಂಡಿದ್ರು ಮೆಚ್ಚಿ ಪೂಜೆ ಮಾಡಿ ಮೂರ್ತಿ ಮರಿ ಆದ್ರೆ ಕೀರ್ತಿ ಹಜರ ಮುಳಿಸ್ಯಾರ. ಹೌದು ಹೌದು, ಇವು ಗಂಡನ ಕೈಲೆ ಕಸ ಮುಸ್ರಿ ಮಾಡಿಸು ಕುಡ್ದು ಯಾವ್ರಾಗ ಹೆಸರು ಅದಾನ, ಯಾವ್ರಾಗ ಅದಾನ, ಯಾವ ಊರಾಗ ಇಲ್ಲಲ್ರಿ. ಇವು ಗಂಡನ ಕೈಲೆ ಕಸ ಮುಸ್ರಿ ಮಾಡಿಸು. ಹೌದು ಹೌದು, ಕದವಾದಲ್ಲ ಆಕಿನ ಕೈಯಾಗ ಮಾಡೋದು, ಅದು ಕೂತದಲ್ಲ ಅದು. ಹೌದು, ಅದು ಆಕಿನ ಕೈಯಾನ ಬಾಸಿಗೆ ಹಿಡಿದದು ಬರೀ. ಏನ್ ಹಿಡ್ಕೊಂತಂದವ್ರಪ್ಪ ಹೆಂಗೆ ಕೂತ ನೋಡ್ರಿ. ಬಾಸಿಗೆ ಹಿಡಿದು ಅಟ್ಟೆ ಕೆಲಸ ಹೆಂಗ ತಿಳ್ಕೊ. ಎಲ್ಲಿ ತರ ಹೋದ್ರು ತಮ್ಮ ಅದ್ರ ಆಟ ನಿನಗೆ ಗೊತ್ತಿಲ್ಲ. ಹೌದಲ್ರಿ. ನೋಡು, ಎಲ್ಲಿ ತನಕ ಹೋದ್ರು ನಿನ್ನ ಕೆಲಸ ನಿಗಂಗಿಲ್ಲ. ಹೌದು, ನನಗೆ ಮುಟ್ಟಿ ನೀ ಕೆಟ್ಟಿದ ಅಂದ ಕೂಡಲೇ ನೀನೇ ಕೆಟ್ಟಿರಿ ನಮ್ಮ ಮುಟ್ಟಿ ಅಂತ ಹಂಗಲ್ಲ. ಗಂಡು ಗಂಡೆ ಅದ, ಹೆಣ್ಣು ಹೆಣ್ಣೆ ಅದ. ಹೌದಲ್ರಿ. ಅವು ಕಾಲೇಜ್ ಕಲಿಯೋಂಥ ಸಮಯದೊಳಗೆ ಹೋದ್ರ ನಾನು ಹೇಳಿ, ನೀವು ವಯಸ್ಸಿಗೆ ಬಂದವರು ಇಬ್ಬರು ವಯಸ್ಸಿಗೆ ಬಂದವ್ರು ಇದ್ರಂದ್ರೆ ಲಗ್ನ ಮಾಡಿದ್ರೆ ನೀ ತೊಯ್ಕೊಂಡ್ರು ನೀನು ಕೇಳಂಗಿಲ್ಲ ಅಂತ ನಾ ಹೇಳಿನಿ. ಹೌದು, ನಾ ಹೇಳಿದ ಮೊದಲು ತಿಳ್ಕೊ. ವಯಸ್ಸು ಆಲಾರ್ದು ಹೇಳಿನಿ ಅನ್ನ. ಇಬ್ಬರದು ವಯಸ್ಸು ಬತ್ತು, ಇಬ್ಬರು ಕೂಡಿ ಹೋದ್ರಂದ್ರೆ ನೀವು 3 ಮಂದಿ ಹೊಯ್ಕೊಂಡ್ರು ಕೇಳಂಗಿಲ್ಲ, ಅವ್ರು ಹೋಗ್ತಾರೆ ಇಬ್ಬರು ಕೂಡಿ ಅಂತ ನೀನು ಹೇಳಿಲ್ಲ. ಹೌದು, ಈ ಸದ್ಯ ಈಗಿನೇ ಹೋದ್ರಂದ್ರೆ ಇವ್ರು 3 ಮಂದಿ ಹೊಯ್ಕೊತ ಹೋಗೋದಾಕದ ಕಾರ್ ತೊಗೊಂಡು ಊಟ. ಹೌದಲ್ರಿ. ಹಿಂಗೆ ಒಟ್ಟು ಈ ಜಗತ್ತು ಹಿಂಗೆ ಅದ. ಹೌದು, ಏನು ನೀನು ಸಹಜವಾಗಿರ್ತಿದ್ಯಾ? ಹಂಗೇನು ಆಗಂಗಿಲ್ಲ. ನನ್ನ ಸಂಗಾಟ ಒಂದೊಂದು ಪಡ್ಕಿ ತೊಗೊಂಡು ಬೆನ್ನತ್ತಿ ಬಂದಾವು. ಈಗಿನ ಸಂಗಾಟ ಪಡ್ಕಿ ತೊಗೊಂಡು ನಮ್ಮ ಯಾವ ಬೆನ್ನತ್ತಿ ಹೋಗ್ಯಾವು? ಹೋಗಿಲ್ಲಲ್ರಿ. ಒಂದು 6 ತಿಂಗಳ ನಾ ಹೋದೆ ತಿಳ್ಕೊನಿ. ಉದಾಹರಣೆ ಹೇಳ್ತೀನಿ, ಅಕ್ಕಿದೇ ಉದಾಹರಣೆ ಹೇಳ್ತೀನಿ. ಅಕ್ಕಿನಂತವೇ ನಾನು ಹೇಳ್ಬೇಕಂದ್ರೆ ನಡೀತಿದ್ದೆ. ಹೌದು, ಚಲೋ ಹೇಳ್ರಿ ನೀವು ಸಮಾಧಾನ. ಒಂದು 6 ತಿಂಗಳು ನಾ ಹೋದೆ ತಿಳ್ಕೊನಿ ಕರ್ಕೊಂಡು. ಹೌದು, ಹೋದೆವು 6 ತಿಂಗಳು ಹೋಯ್ತು, ಆಯಿತು. ನಂದು ಮುಗೀತು, ನಿಂದು ಮನಿತು. ನಿನ್ನ ಮನೆಗೆ ನೀ ಹೋಗು, ನನ್ನ ಮನೆಗೆ ನಾ ಹೋಗಂದ್ರೆ ಈಕೆ ಹೋಗಂಗಿಲ್ಲ. ನಾ ಹೋಗಂಗಿಲ್ಲ, ನನ್ನ ಮನೆಗೆ ಕರ್ಕೊಳ್ಳೋದಿಲ್ಲ ನನಗಂತ ಆಕಿ. ಹೌದು ಹೌದು. ಈ ಸದ್ ಒಂದು ಹುಡುಗಿ 3 ತಿಂಗಳು ಗರ್ಭವತಿ ಇದ್ರೆ ತಿಳ್ಕೊ. ಅವಾಗ ಏನಾಗ್ತದ್ರಿ? ಹುಡುಗಿ ಮನೆಯವರು ಹುಡುಗನ ಮನೆಗೆ ಬರ್ತಾರ. ಹೌದು ಹೌದು. ಸಾಹೇಬ್ರ, ನಿಮ್ಮ ತಮ್ಮ ನಿಮ್ಮ ತಮ್ಮಗೆ ನಮ್ಮ ಹುಡುಗಿ ಕೆಟ್ಟದ್ರಿ, ಇದಕ್ಕೊಂದು ದಾರಿಗೆ ಹಚ್ಚಿರಿ ಅಂತೇಳಿ. ಹೌದು, ನಾ ಹೋಗಂಗಿಲ್ಲ, ನಿಮ್ಮ ಹುಡುಗಿ ನಮ್ಮ ಹುಡುಗಿ ಕೆಡ್ಸದ್ರಿ ಅಂತೇಳಿ. ಹೌದು ಹೌದು. ಹೋಗ್ತೀನಿ. ಹೋಲಕ್ ಬರಲ್ಲಲ್ರಿ ಹಂಗೆ. ನಾನು ಸಂಗಾಟ ಬರೀ 3 ತಿಂಗಳು ಬರೋದ್ರಾಗ 3 ತಿಂಗಳು ಕೂಟ ತಯಾರಾಕತ್ ಮುಂದೆ. ಹೌದು, ಅದಕ್ಕೆ ನೀ ಎದ್ರಾಗ ಹೆಚ್ಚಿಗೆದಿ. ಬರೇ ನನಗೆ ಕೂಡಿದ್ರೆ ಒಂದು ಫೂಟ್ ಮುಂದೆ ಹೊಟ್ಟಿಗೇತಿ 1 ತಿಂಗಳದಾಗ. ಹೌದು ಹೌದು. ಹೆಚ್ಚಿಗಿಲ್ಲ 3 ತಿಂಗಳದಾಗ ಗಾಡಿ ಲೋಡೆ ಮಾಸ್ತಾರ. ಲೋಡೆ ಗಾಡಿ ಮುಂದೆ. ಹೌದು, ಅದು ಯಾವುದೇನದ ಅದ್ರದ್ದು ಪೀಸ್ ಸುಟ್ಟಾವತ್ತಾವ. ಅದ್ರ ಸುಟ್ಟಿರ್ಬೇಕಾದ್ರು ನಮ್ಮ ಪೀಸ್ ಸುಟ್ಟಿಲ್ಲ. ನಾ ಪೂಜೆ ಪವರ್ ಅದು ನಮ್ಮದು. ಇನ್ನು ನಿಮ್ಮ ಇಂಥವು 10 ತೊಗೊಂಬರ್ತೀನ ಆಟ ತಿಳ್ಕೊಬೇಡ ನೀ ಪವರ್ ನಂದು. ಅದಕ್ಕೆ ಹೆಂಗೆ ತಿಳ್ಕೊ, ಅವು ಪೀಸ್ ಸುಟ್ಟಿರ್ತಾವ. ಪೀಸ್ ಸುಟ್ಟಿದ್ದು ಗಂಟು ಬಿದ್ದಾವೆ ಒಟ್ಟು. ಪೀಸಿಂದ ಒಂದ್ಸರಿ ಹೇಳ್ರಿ ಅವ್ರಿ. ಅದೊಂದ್ಸರಿ ಹೇಳ್ರಿ. ಪೀಸ್ ತರ ಬರಬೇಡ ನೀನು. ಯಾಕೆ ತಿಳ್ಕೊ, ಇವು ನಮ್ಮ ಗಣಸೂರು ಪೀಸ್ಗಳು ಎಂಥವದಾಗ ಹುಡ್ತಿಲ್ಲ ನಿನಗೆ. ಹೌದು, 70 ವರ್ಷದ ಮುದಕ್ಕೆ 18 ವರ್ಷದ ಹುಡುಗಿ ಲಗ್ನ ಆದ್ರೂ ಬೀಜ ಉತ್ಪತ್ತಿ ಆಗ್ತದ. ಹೌದಲ್ರಿ, ಆಗ್ಯದ. ನಿನ್ನ ಬಲ್ಲಿ ಮುದುಕಿ ಬಲ್ಲಿ ಆಗಂಗಿಲ್ಲ ಬೀಜ ಉತ್ಪತ್ತಿ. ಮತ್ತೆ ಎಷ್ಟು ಪವರ್ ಇರ್ತದ. ಇದು ಹುಣಸಿ ಗಿಡ ಹಳೆ ಆದ್ರೂ ಹುಳಿ ಹೋಗಿಲ್ಲ ಇದ್ರದ್ದು. ಹೌದಲ್ರಿ, ಮೊದಲೇ ಹಂಗೈತಿದು. ಇದು ಗಂಡ ಅನ್ನುವಂಥದ್ದು ಹೆಂಗ ತಿಳ್ಕೊ, ಒಂದು ಗಡಿಗಿನಿಂದ ಹಾಲು ಇರ್ಲಾಕ ಒಂದು ಬ್ಯಾರಲ್ ಇರಾಕ. ಒಂದು ಬ್ಯಾರಲ್ ಹಾಲು ಇದ್ರ ಸುದೇಕ್ ಬರೇ ಹೆಪ್ಪು ಇಟ್ಟಿರ್ತದೆ. ಬರೇ ಒಂದು ಹನಿ ಹೆಪ್ಪಿನೊಳಗೆ ಅದು ಕೆಲಸ ಕೊಡ್ತದೆ. ಹೌದು ಹೌದು. ಹಾಡ ಹಾಡುದರಲ್ಲಿ ಇಲ್ಲಿ ಸಂಶಯ ಬಂದೈತಿ ನಿಮಗ. ಯಾಕ ಅಂದ್ರ ಮಾತಾಡಲಾರ್ದೆ ಅದು ನಡೆಯುವುದಿಲ್ಲ. ಅವಾಗ ಮಾತಿಗೆ ಮಾತ ಹೇಳಿದ್ರೆ ಉತ್ತರ ಸರಿ ಆಗ್ತದ. ಆವಾಗ ಸುಮ್ಮ ಶಾಂತ ರೀತಿಯಿಂದ ಕೇಳಬೇಕು ಕತಿ ಭಾಗ.
ಹೇಳ್ಯಾನ ನನಗ ಜಿಯ 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 ನೀರಿಗೆ ಪೂಜೆ ಮಾಡಬೇಕಾದ್ರ ಹೆಣ್ಣಂತ ಮಾಡಿಲ್ಲ ಅವರು ಅಲ್ಲಿ ನಿರಾಕಾರ ಆಕಾರ ಎರಡು ಹೂವ ಕೂಡದಾವಾಗ ಬೋರಿಗೆ ನೀರು ಬಿದ್ದಾಗ ಪೂಜೆ ತಂಗಿ ಮಾಡ್ಯಾರ ಮಾಡಂಗ ಒಟ್ಟೆ ಮಳಿ ಬರ್ಲಿಕ್ಕೆ ಎಲ್ಲಿದ ನೀರ ಬರ್ತಾವದರಾಗ ಒಟ್ಟೆ ಮಳಿನೇ ಬರ್ಲಿಕ್ಕಂದ್ರ ಬೋರ್ನ್ಯಾಗ ನೀರೇ ಬೀಳುವುದಿಲ್ಲ ನಿನ್ನ ಗಂಗಾ ಪಾತಳ ಗಂಗಾ ಸೇರ್ತಾಳ ಆವಾಗ ಜಿಯ 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 ಮತ್ತೆ ಇದು ಮುಗಿದ ಕೂಡಲೇ ವಿಷಯ ಎಲ್ಲಿಗೆ ತಂದಿಯ ಪಂಚಮಹಾಭೂತ ಶರೀರ ಎಲ್ಲ ಹೆಣ್ಣಲ್ಲದರಾಗ ಅದು ಹೆಸರೈತಿ ವಿಷಯ ನಿನಗ ಗುರುತಿಲ್ಲಿದರಾಗ ಆ ವಿಷಯದಲ್ಲಿ ನಿನಗ ಗುರುತಿಲ್ಲ ಆವಾಗ ಕುಡ್ರಿ ಆಡೋರು ಕಿರಿಕಿರಿ ಮಾಡ್ಬೋದು ಸುಮ್ಮನೆ ಅಂತ ಕುಂದು ಮಾಡ್ತೀರಿ ನೀವು ಊಟ ಕೇಳ್ತೀರಿ ಇದ್ರತಿ ಬರಾಗ ನಾವು ಪರಿಹಾರ ಆಗ್ತೈತಿ ಏ ವಿಷಯ ಇದು ಹಾಡುದರಲ್ಲಿ ಸಂಶಯ ಬಂದೈತಿ ಒಳಗ ಇದು ಕೂಡಿದ ಸಭಾ ತಮ್ಮ ವ್ಯವಹಾರ ನಡೆಸದ ಹಂಗ ನೀವು ತಿರುಗಾಡಕೋತೆ ಹಾಡುವಂತ ವಾರ್ನಿಂಗ್ ಇದರಾಗ ಸ್ವಲ್ಪ ಮುಖಾನೆ ತಿರುಗಿ ತಮ್ಮ ಹಾಡು ಸಭಾದಾಗ ಮೊದಲೇ ವೇದಿಕೆ ಇದು ಗೋಲಾಕಾರ ಐತಿ ಆಕಾರ ನಿರಾಕಾರದ ಒಳಗ ಯಾಕಂದ್ರ ವಿಷಯದಲ್ಲಿ ಸಂಶಯ ಬಂದೈತಿ ಒಳಗ ಈಗಿನ ಶೀರಿ ಒಳಗೆ ಜಗತ್ತೇ ಎಲ್ಲ ಹುಟ್ಟ್ಯದಾವಾಗ ಈಗಿನ ಸೀರೆ ಇಲ್ಲದೆ ಯಾರ್ಯಾರು ಹುಟ್ಟ್ಯಾರ ಹೇಳಬೇಕಿವಳೀಗ ಈಗಿನ ಸೀರೆ ಇಲ್ಲದೆ ಯಾರ್ಯಾರು ಹುಟ್ಟ್ಯಾರ ಹೇಳಬೇಕಿವಳೀಗ ಸೀರೆ ಇಲ್ಲದೆ ನೋಡು ಗರ್ಭಕೋಶ ಇಲ್ಲದೆ ವೀರಭದ್ರ ಹುಟ್ಟಿ ಬಂದ ಜಗತ್ತಿದ ಒಳಗ ಜಿಯ 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 ಪಲ್ಲಿಯ ಪಾಕಿ ಒಳಗ ರೇವಣ ಸಿದ್ಧ ಹುಟ್ಟದ ಇವರು ಲಿಂಗದ ಮುಖದಿಂದ ಬಂದಾರ ಹೊರಗ ಇವರು ಗರ್ಭಕೋಶದಿಂದ ಹೊಟ್ಟೆ ಬಂದಿಲ್ಲ ಅಂದಾಗ ನಿನ್ನ ಸಿರಿಗೆ ಬೆಂಕಿ ಹಚ್ಚುವ ಮಧ್ಯಾಹ್ನ ಬಿಸಲಾಗ ಅದಕ್ಕೆ ಈ ಶಿರಿ ಇಲ್ಲದೆ ಎಷ್ಟು ಮಂದಿ ಹುಟ್ಟ್ಯಾರಂದ್ರ ಈ ಜಿಬ್ರಾಯಿಲ್ ಸಲಾಂ ಅವರು ಶಿರಿ ಇಲ್ಲದೆ ಹುಟ್ಟ್ಯಾರ ಹೌದಲ್ರಿ ಮತ್ತು ಯಾರ್ಯಾರು ಹುಟ್ಟಿ ಬಂದ್ರಪ್ಪ ಅಂದ್ರೆ ಆದಮ್ ಅಲೈಹಿಸ್ಸಲಾಂ ಅವತ್ತು ಹವ್ವಾ ಅಲೈಹಿಸ್ಸಲಾಂಗೆ ಯಾರು ಹಿಡಿದ್ರು ಮೂರ್ತಿ ಕೈ ಒಳಗೆ ತಯಾರಾಗೈತೆ ಹೌದು ಹೌದು ಹೌದಲ್ಲ ಮತ್ತು ಇವೆಲ್ಲ ತಯಾರಾಗ್ಯಾವಂದ್ರೆ ಇವು ಸೀರೆ ಒಳಗೆ ಹುಟ್ಟಿದಂಥವಲ್ಲ ಇವು ಹೌದಲ್ರಿ ಅಲ್ಲ ನೀನೇ ಹೇಳಿದಿ ಮಣ್ಣ ಒಯ್ದು ಹೆಣ್ಣ ಗಂಡ ಎರಡು ಗೊಂಬಿ ಮಾಡ್ಯಾರ ಅಂತೇಳಿ ಹೌದು ಮತ್ತು ಗಂಡ ಹೆಣ್ಣ ಎರಡು ಗೊಂಬಿ ಒಬ್ಬ ಮಾಡ್ತಾನಂದ್ರೆ ಅವ ಮಾಲಕ್ ದೊಡ್ಡವಾದ ಇಲ್ಲ ನನಗಿಂತ ನಿನಗಿಂತ ದೊಡ್ಡ ಮಾದಲ್ರಿ ಮಾಸ್ತರ್ ಹೌದಲ್ಲ ಹೌದು. ಅದಕ್ಕೆ ಪರಮಾತ್ಮನೇ ದೊಡ್ಡವ ಅಂತ ನಿನಗೆ ಹೇಳಿ ನಾನು ಇಷ್ಟೇ ನಾ ಹುಟ್ಟಿದೀವಿ ಇವ್ರಿಗೆ ಗೊತ್ತೈತಿ ನಾ ಹೆಂಗೆ ಹುಟ್ಟಿನಿ ನೀ ಹೆಂಗೆ ಹುಟ್ಟಿನಿ ಈ ಜಗತ್ತಿಗೆ ಗುರ್ತದದು ಹೌದು ಈ ಸೃಷ್ಟಿ ಹೆಂಗೆ ಹುಟ್ಟಿತ್ತು ಅನ್ನುವಂಥದ್ದು ವಿಷಯ ಬಂದಿತ್ತದ ಯಾಕಂದ್ರೆ ಇದು ಪುರಾಣಿಕವಾಗಿ ಮಾತಾಡ್ಬೇಕಂದ್ರೆ ಪ್ರಥಮದಲ್ಲಿ ಜಿಬ್ರಾಯಿಲ್ ಸಲಾಂ ಅವರು ಮಣ್ಣು ಒಯ್ದು ಹೆಣ್ಣ ಗಂಡ ಎರಡು ಗೊಂಬಿ ಮಾಡ್ಯಾರ ಅಂದ ಕೂಡಲೇ ಮೊದಲು ಪರಮಾತ್ಮನೇ ಮಾಡ್ದಂಗೆ ಆಯ್ತಲ್ಲ ಮತ್ತು ನಿಮ್ಮ ಪಾರ್ವತಿ ದನ ಕಾಯ್ಲಕ್ಕೆ ಹೋಗ್ಯಾಳ ಅನ್ನಕ್ಕೆ ಹೋದಂಗೆ ಕಾಣ್ತಾರೆ ಮಾಸ್ತರ್ ಮಾಡಿಲ್ಲ ನಿನ್ನ ಬಾಯಿಲೆ ನೀನೇ ಹೇಳಿದಿ ನಾವು ಮೂಗು ಹಿಡಿದೇವಂದ್ರೆ ಬಾಯಿ ತೆರಿಲೇಬೇಕು ಅದು ತೆರೆಸಿಬಿಟ್ಟು ನಾ ತೆರೆಸಾಗೆ ಹೌದು. ನೀ ಬೇಕಾದ ಒದ್ದಾಡಿದ್ರೊಳಗೆ ಇದ್ರ ಅಚ್ಚಿ ಕಡೆ ನಿನ್ನ ವಿಷಯ ಇಲ್ಲ ಅದಕ್ಕೆ ಹೆಂಗೈತೆ ತಿಳ್ಕೊ ಅವನೇ ಮಾಡ್ಯಾನ ಅಂದ ಕೂಡಲೇ ಮುಗೀತು ಮಣ್ಣು ಬಂದು ಬೇಡಾನಂತ ನೀ ಹೇಳಿದಿ ಮತ್ತೆ
ಹೌದು. ನಾ ಏನು ಹೇಳಿನಿ, ಭೂಮಿ ಮತ್ತು ಆಕಾಶ ಭಗವಂತ ರಚನೆ ಮಾಡ್ಯಾನ. ಅವ ಮಾಡಿದ ಮಾಡಿ ಅವ ಒಯ್ಲಕ್ಕೆ ನಿಮ್ಮ ಅವ್ವನ ಗಂಟು ಕೊಟ್ಟಿದ್ದೆ ನಮ್ಗೆ. ಹೌದು ಹೌದು. ಆ ಸೃಷ್ಟಿನೇ ಅವ ಮಾಡ್ಯಾನ. ಅವ ಮಾಡಿದ್ದು ಅವನ ವಸ್ತು ಅವ ಒಯ್ಲಕತ್ತ. ನಾವು ಏನ್ಯಾಕೆ ಮಾಡಲಕ್ಕ? ಹೌದು. ನಿನಗೇನು ಬೇಕಾಗ್ಯದ ಕೊಳಮ್ಮ? ಇಲ್ಲಿ ತ್ಯಾಗಿ ಬೀಳ್ತದ ಅಂತ ಹೇಳ್ದತ್ತ. ಇದು ತ್ಯಾಗಿ ಬೀಳ್ತಾವ ಬರವ ಯಾವ ತ್ಯಾಗಿಲಿ ಹುಟ್ಟಿದ? ಮಣ್ಣು ಬೇಡಕ್ಕೆ ಬಂದವ, ಅವ ಅಲ್ಲಿ ತ್ಯಾಗಿ ತೆಗೆದಿದ್ದ, ಇಲ್ಲಿ ತ್ಯಾಗಿ ಬಿಡ್ತು ಒಯ್ದ. ಆ ಜಿಬ್ರಾಹಿಲ್ ಸಲಾಮ್ ಅವರು ಗಂಡ ಹೆಣ್ಣ ಗೊಂಬೆ ಎರಡು ಮಾಡಬೇಕಾಗಿದೆ. ಶಿವ ಪಾರ್ವತಿಯ ತವರ ಥರ ಆದಮೇಲೆ ಹವಾಲೆ ಸಲಾಮ್ ಅಂತ ಉರ್ದುದೊಳಗೆ ಅಂತಾರೆ ಅವಕ್ಕೆ. ಹೌದು. ಇವೇ ಮೂರ್ತಿಗಳನ್ನು ತಯಾರಾಗ್ಯಾವು. ತಯಾರಾದ ಬಳಿಕ ಈ ಜಗತ್ತಿನ ವಿಸ್ತಾರ ಹಿಂಗಾಗ್ಯದ. ಆ ಇಸ್ಲಾಂ ಧರ್ಮದೊಳಗೆ ತಾಳಿ ಕಟ್ಟುತ್ತಾ ನೋಡಿದ್ರೆ ನಡಬರ್ಕ್. ಹೌದಲ್ರಿ, ಅದೊಂದು ತೆಗೆದಾರೆ. ಆ ತಾಳಿ ಕಟ್ಟಬೇಕಂದ್ರೆ ನೀ ಕಟ್ಟಿದ್ರೆ ಯಾರ ಹೆಸರು ಮ್ಯಾಗ ಕಟ್ಟಿರೋದು? ನಾ ಇದ್ದಾಗ ಕಟ್ಟರ ಇಲ್ಲಾರ್ದಾಗ ಕಟ್ಟರ? ಇದ್ದಾಗೆ ಕಟ್ಟಿರಲ್ರಿ. ನಾ ಅದಿನಂತೆ ಕಟ್ಟರಲ್ಲೇ. ಹೌದು. ನಾನು ಹ್ಞೂ ಅಂದಾಗ ಹ್ಞೂ, ಅಲ್ಲಂದಾಗ ಅಲ್ಲಲ್ಲ. ಮೊದಲು ಸುರು ಏನು ಕೊಡಬೇಕು ಏನು ತಗೋಬೇಕು ಬರ್ದಿರ್ತದೆ ಅದ್ರೊಳಗೆ. ಹೌದು ಹೌದು. ಮೊದಲು ಮಂಗನಿ ಅಂತ ಆಗ್ತದೆ ಅದು ಉರ್ದುದೊಳಗೆ. ಇಸ್ಲಾಂ ಧರ್ಮದೊಳಗೆ ಕೇಳ್ರಿ ನೀವು ಸುಳ್ಳು ಅಂದ್ರೆ. ಏನು ಕೊಡಬೇಕು ಏನು ತಗೋಬೇಕು, ಯಾರು ಅದಕ್ಕೆ ಸಾಕ್ಷಿಭೂತ, ಇವು ಎರಡು ಗಾಡಿಗೆ ಹತ್ತು ಇಬ್ಬರು ಇರ್ತಾರಲ್ಲಿ. ಒಬ್ಬರೇ ಅಲ್ಲ, ಈಕಿ ಇವನಿಗೆ ಆಲಾಕ್ ಹ್ಞೂ ಅಂದಾಳೋ ಏನಿಲ್ಲೋ ಎಲ್ಲ ಸಾಕ್ಷಿ ಇರ್ತದೆ ಅದಕ್ಕೆ. ಗವಾ ಅಂತ ಇಬ್ಬರಿಗೆ ಮಾಡಿರ್ತಾರೆ, ಇಬ್ಬರು ಸಾಕ್ಷಿ, ಇವರಿಬ್ಬರು ಲಗ್ನ ಆಗ್ತೀನಿ ಅಂದಾರ ಅಂತೇಳಿ ಇಬ್ಬರು ಸಹಿ ಸೂತ್ರ ಮೊದಲಾಗಿರ್ತದೆ. ಮತ್ತು ಲಗ್ನದೊಳಗೆ ತಂದು ಮತ್ತೊಮ್ಮೆ ಯಾಕೆ ಕೇಳ್ತಾರೆ ಗುರ್ತತನ? ಯಾಕೆ ಕೇಳ್ತಾರೆ? ಇವು ಎಲ್ಲರೂ ಹಲಕಟ್ ಚಟಾಗಿಟ ಮಾಡಿಗಿಡ್ಯಾವ ಅಂತ ಕೇಳ್ತಾವೆ. ಮತ್ತೊಮ್ಮೆ ಹೊಳ್ಳಿ ಕೇಳ್ಬೇಕಂತ ಇವಕ್ಕೆ ಇರ್ತಾವಲ್ಲ, ಇವಕ್ಕೆ ಕೇಳ್ತಾವೆ. ಎಲ್ಲರೂ ಗಾಡಿ ರೀಚಾರ್ಜ್ ಆಗಿರಬಾರ್ದು, ಇದು ಮತ್ತೆ ಹೊಳ್ಳಿ ಉಲ್ಟಾ ಹಿಡಿಬಾರ್ದು ಕಾಲ ಅಂತ ಹಿಂಗೆ ಕೇಳ್ತಾವೆ. ಒಟ್ಟಿ ಏನು ದೊಡ್ಡ ಮಾತಾಯ್ತು ಅನ್ನೋದು ಕೇಳಕ್ಕೆ. ಕಬೂಲ್ ಹೈ ಕ್ಯಾನೆಯ ಅಂತ ಹೇಳಿದ್ರತ್ತ. ಈಗ ಕಬೂಲ್ ಇಲ್ಲ ಅಂದ್ರತ್ತಿಕ್ಕಿ. ಕಬೂಲ್ ಇಲ್ಲ ಹಿಡಿದು ಮುಕ್ಳಿ ಮ್ಯಾಗ ಒದಿತಾರ ಅವ್ರು. ಮೊದಲು ಹೂ ಅಂದ. ಹೌದಲ್ರಿ. ಮೊದಲು ಹೂ ಅಂದ ಕೇಸಿ ವಾಲ್ಯ ಅಂದ್ರೆ ಬಿಡ್ತಾರ ಅವರು. ಹಿಡಿದು ಇವನು ಬಿಟ್ಟು ಕೇಸಿ ಆ ಸುರ್ತಿಯವ ಹಿಡಿದು ಒದಿತಾರ. ಮಗನಿಯಾಗಿ ಮೊದಲು ಬರ್ದಿರ್ತಾರೆ ಎಲ್ಲ. ಸುಳ್ಳಿಲ್ಲಿದ್ದು ನಾ ಇದು ಹೇಳಿ ನಾ ಏನು ಭೋಗಸ್ ಹೇಳಂಗಿಲ್ಲ. ಈ ಮಗನಿ ಒಳಗೆಲ್ಲ ಬರ್ದಿಟ್ಟಿರ್ತಾರೆ. ಇಂಥ ಟೈಮಿಗೆ ಹಿಂಗೆ ಆಗಬೇಕು, ಇಷ್ಟು ದಿವ್ಸ ಲಗ್ನ, ಇವ್ರ ಕಡೆ ಲಗ್ನ ಇರ್ತದೆ, ಇವ್ರ ಕಡೆ ಇಲ್ಲ, ಇಟ್ಟು ಹಾಕ್ಬೇಕಂತ ಬರ್ದಿರ್ತದ. ಅದು ಏನ್ರೇ ಹೇರ್ಪೇರ್ ಆಯ್ತು ಬತ್ ಅನ್ನೋದೇ ಕಾಲ ನಮ್ಮ ಕೈಯಾಗ. ಇವ ತಿಳಿದ ನನಗೆ ಗೊಮ್ಮೆ ಅವನು ಹಿಡಿರಿ ಅಂತ ನಾನು ತೊಗೊಳತಾನೆ. ನಿಮ್ಮ ತಗೋತೇವೆ ಮೊದಲು ತೊಗಲು ಸುಳ್ಳಿಲ್ಲ. ಇಂಥವು ಹೋಗ್ಯ ನನ್ನ ಕೈಯಾಗ. ಅಪ್ಪನ ಮಲಿ ಕುಡಿಯುವುದು ಇತ್ತು, ಅವನ ಮಲಿ ಯಾಕ ಕುಡೋದಿ? ಈಕಿ ಮಲಿ ಕುಡಿಸಿದಳು ಸೊಮ್ಮ ಸ್ವಲ್ಪ ತಂದಾಳಂದಾಗ. ನಿನಗ ಹಾಲಗೀಲ ಇದ್ದು ಏನ ತವರ ಮನಿಯಾಗ, ಅದು ಲಗ್ನ ಮಾಡಿದ್ರು ಹಾಲ ಬೀಳಲಿಲ್ಲ ನಿನ್ನ ಎದಿಯಾಗ. ಗಟ್ಟಿ ಮಾಡಿದ್ರು ಬೀಳಲಿಲ್ಲ ಹೊಟ್ಟೆ ಸೊಟ್ಟ ಹಂಗೆ ಇದ್ದು ನಮ್ಮ ತಂದೆ ಕರ್ಕೊಂಡು ಬಂದ ಶುಭ ಮುಹೂರ್ತದ ಒಳಗ. ಶುಭ ಮುಹೂರ್ತದಲ್ಲಿ ತಂದು ತಂದಿ ಒಡಗೂಡದ. ಆಗ ಒಳಗ ಗರ್ಭ ನಿಂದ್ರತೈತಿ ನೋಡ. ಆವಾಗ ಗರ್ಭ ನಿಟ್ಟಾಗೆ ಹಾಲ ಬೀಳ್ತವ ನಿನ್ನ ಎದಿಯಾಗ. ನನ್ನ ಅಪ್ಪನ ಹಾಲ ಮೊದಲ ಕುಡಿದಿ ಖಬರಿಲ್ಲ ನಿನಗ. ಗರ್ಭ ನಿಟ್ಟಾಗ ಹಾಲ ಬಿದ್ದು ಅವೇ ತಂದು ನನಗ ಕುಡಿಸ್ತಿ. ನಮ್ಮಪ್ಪನ ಹಾಲೆ ಅದಾವು ಗುರುತಿಲ್ಲ ನಿನಗ. ನಮ್ಮ ಅಪ್ಪನ ಹಾಲೆ ಖರೆ ಅವೇ ಕುಡಿದಿದ್ದು ನಿಜ. ಅವೇನು ಹಾಲೇನ ಮೊದಲು ಇದ್ದು ನಾವು ನಿನ್ನ ಬಲಿ ಇದ್ದಿದ್ದಿಲ್ಲಲ್ರಿ? ಇದ್ವಾ? ಇದ್ದಿಲ್ಲ ಮಾಸ್ತರ್. ಲಗ್ನ ಮಾಡಿದ್ರೆ ಹಾಲು ಬಿದ್ದಿಲ್ಲ, ಗಟ್ಟಿ ಮಾಡಿದ್ರೆ ಹಾಲು ಬಿದ್ದಿಲ್ಲ. ಶುಭ ಮುಹೂರ್ತದಾಗ ಕರ್ಕೊಂಡು ಬಂದು ಕೋಲ್ಯಾಗ ಹೊಗಸ್ದಾಗ ಬಿದ್ದಾವ. ಹೌದು ಹೌದು. ಕೋಲ್ಯಾಗರೇ ಇಲ್ಕಂದು ಮಾತಾಡಿ ಮೂಲ್ಯಾಗರೇ ಹೊಗಸ್ದಾಗ ನಿಮ್ಮ. ಅವಾಗ ಏನು ಮಾಡ್ತಾರ, ಅದು ಗರ್ಭ ನಿಂದಿರ್ಬೇಕು. ಹೌದು. ಹಾಲು ಬೀಳ್ಬೇಕಂದ್ರೆ ಹೇಳ್ತೀನಿ ನಾ. ಅದು ಹೆಂಗೆ ತಿಳ್ಕೊ. ಏನು ಹೊಸ್ತಾಗ ನಡ್ಕೊತ ಹೋದ ಕೂಡಲೇ ಏನು ಕೇಳ್ತಾರೆ, ತಂಗಿ ನಿಂತೈತಿ ಏನು ನಿನಗೆ ಅಂತ ಕೇಳ್ತಾರ ಅವ್ರು. ಹೌದಲ್ರಿ, ಕೇಳ್ತಾರ. ಏನು ನಿಂತಿರ್ತೈತಿ? ನನ್ನ ವಸ್ತು ನಿಂದಿರ್ಬೇಕು ಒಳಗೆ. ಹೌದು ಹೌದು. ಅಲ್ಲಿ ನಿಂತಿತ್ತಂದ್ರೆ ಗರ್ಭ ನಿಂತಿತ್ತಂದ್ರೆ ಅವಾಗ ಹಾಲು ಬೀಳ್ತಾವ. ಹೌದು. ಒಮ್ಮೆ ಏನು ಗೊಡ್ಡೆ ಎಮ್ಮಿ ತೊಗೊಂಡು ಹಾಲು ಹಿಂಡ್ಬೇಕಂತ ಮಾಡಿ ಏನಿಲ್ಲಿ ನಾ ಕ್ವಾಣ ಹಾರಿಸ್ಲಾರ್ದೆ ಹಿಂಡ್ಬೇಕು ಮಾಡಿ ಹಿಂಡು ನೀವು ಸರ್.
ಯಾಕಂತ ತಿಳ್ಕೊ, ಅದು ಬೀಳಬೇಕಾಗಿದ್ರು ಇವ ಅವ್ರ ಅಪ್ಪನ ಮಲ್ಲಿ ಕುಡಿಬೇಕಾಗಿತ್ರಿ. ನಮ್ಮ ಅಪ್ಪನ ಮಲಿನೇ ಕುಡ್ದಿನ. ಹೌದಲ್ರಿ. ಮೊದಲ ನಮ್ಮ ಅಪ್ಪನ ನೀ ಕುಡ್ದಿದ್ದಿ, ನಾ ಹಿಂದಾಡ್ಸೆ ನಮ್ಮ ಅಪ್ಪನ ನಾ ಕುಡ್ದೀನಿ. ಹೌದು. ನಮ್ಮ ಹಾಲು ಮೊದಲು ನೀ ಕುಡ್ದಿದ್ದಿ. ಯಾಕಂತ ತಿಳ್ಕೊ, ಅವು ಹಾಲು ಟ್ರಾನ್ಸ್ಫರ್ ಆಗಿ ಅವ ಕಡೆ ಹಾಯ್ಸಿ ಕಡೆ ಬಂದಾವು. ಹೌದು ಹೌದು. ಮೊದಲು ನೀನೇ ಕುಡ್ದಿದ್ದಿ. ಅದು ಕುಡ್ದಿದ್ದು ಕರೆನೇ ಅದು ಅಪ್ಪನ ಹಾಲು. ಅದಕ್ಕೆ ಬಿಳಿ ವರ್ಣ ತಂದಿದ್ದದ, ಕೆಂಪು ವರ್ಣ ತಾಯ್ದದ. ಹೌದು. ಇದು ಗರ್ಭೋಪನಿಷತ್ತು ಹಿಂಗೆ ಹೇಳ್ತದ. ಬಿಳಿ ವರ್ಣ ತಂದಿದ್ದು, ಕೆಂಪು ವರ್ಣ ತಾಯಿದದ. ಅದು ಬಿಳಿ ವರ್ಣ ಎಷ್ಟೈತಲ್ಲ ನಂದದ. ಅದು ಹಾಲಿನ ಪೌರುಷ ಆಗತ್ತೀನಿ ಈಕೆಗೆ. ಅದು ಹಾಲು ಬೀಳ್ಬೇಕಂದ್ರೆ ಹಾಗೆ ಡೈರೆಕ್ಟ್ ಬಿದ್ದಾವ ತಿಳ್ದಾನವ. ಹೌದು ಹೌದು. ಹಾಗೇನಿಲ್ಲ, ನಂಬಲಾಗಿ ಬೀಳ್ತಾವ. ನೀ ಹಂಗೆ ತಿಳ ಇನ್ನ ಅಜ್ಞಾನ ಇದ್ದೀನಿ. ಇನ್ನ ತಲೆ ಮೇಲೆ ಕೂದಲು ಹೋದ್ರು ನಿನ್ನ ಬುದ್ಧಿ ಬಂದಿಲ್ಲ. ಆಕೆ ನೀನು ತಿರುಗಾಡಿ ನೀನು ಸತ್ಯನಾಶ ಆಗಿದ್ದಿ. ಆಕೆ ನೀನು ತಿರುಗಾಡಿ ತಲೆ ಕೆಟ್ಟದ ನಿಂದು. ಹೌದಲ್ರಿ. ಪೂರಾ ಪಟ್ರಿ ಬಿಟ್ರು ನಮ್ಮ ಪೂರಾ ಪಟ್ರಿನೇ ಬಿಟ್ಟದ. ಅದು ಕಡೆ ತಳಿ ಅದು ಏನು ಮಾಡ್ಯಾನ, ಆಕಿ ಬಾಸಿಗಿಡದಾಗ ಚಪ್ಪಲ್ ಇಟ್ಟರು ಹೊತ್ಕೊಂಡು ತಿರುಗಾಡಲ್ಲ, ನಾವು ರಾಟಿ ಬಿದ್ದುಬಿಟ್ಟದ. ಅದು ಒಂದ್ಸರಿ ಹೇಳ್ರಿ ಅವ್ರಿಗೆ. ಅದು ಒಂದ್ಸರಿ ಹೇಳ್ರಿ. ಅದು ಹೆಂಗ ತಿಳ್ಕೊ, ನಾ ಯಾಕೆ ನಿಂದಿರ್ತಾನ ಸಮಾಧಾನ ಬೇಕಿಲ್ಲ. ಬರ್ಲವ ನಾ ಎಲ್ಲಿ ಹೋಗ್ತೀನಿ ಬೇಕು, ನಾ ಓಡೋಕ್ಕಿನ ನಾ ಇಂಥವು ಓಡ್ಸಾವ್ ನಾ ಅದೀನಿ, ಓಡೋಕ್ಕಿನಿ ನಾನು. ಹೌದು. ಇಂಥವು ಏಸು ಹೋಗಿರ್ಬೇಕು ನನ್ನ ಕೈ ಮ್ಯಾಗಿದ್ದು. ಈ ಊರಾಗ 12ನೇ ಹೆಣ್ಮಗಳಿಗೆ ಆಡೋದು. 12ನೇ ಹೆಣ್ಮಗಳು ಈ ಊರಾಗ. ಹೌದು. ಈ ವರ್ಷ ಹೋದ ವರ್ಷ ನಾ ಬಂದಿಲ್ಲ, ಏನೋ ಅನಿವಾರ್ಯ ಕಾರಣದಿಂದ. ಬೇರೆ ಕಡೆ ಅವ್ರ ಕಾರ್ಯಕ್ರಮ, ನನ್ನ ಕಾರ್ಯಕ್ರಮ ಇರ್ತಾವ. ಅವರಿಗೆ ಸಾಕಷ್ಟು ಕಾರ್ಯಕ್ರಮ, ನಮಗೂ ಇರ್ತಾವಿಲ್ಲ ನಂಗಿಲ್ಲ. ಏನೋ ಪಂಜಾಮಾಸ ಬಿ ಕುಡ್ಸಾಳ ಅಂದ ಕೂಡಲೇ ಇವ ನಡಬರ್ಕ ಅವ್ ಏನು ಬಿರಿದಾಳ ಅವ್ನು ಜಾಡಿಸಿ ಬಿಡುವ ಇವಾಗ ಅಂಟಿಬಿಟ್ಟು ಅವ ಹೇಳ್ತಾನ್ರಿ. ನಮ್ದೇನೈತಿ, ನಮ್ಗೆ ಏನು ಜಾಡಿಸಿದ್ರು ಏನಾಗಲ್ಲ ನಮ್ಗೆ. ನಾವು ಹೆಂಗೆ ಅಕೌಂಟ್ ಅದ್ವೈತ ಪರಬ್ರಹ್ಮ ಇದ್ದಂಗೆ ನಾವು. ಹೌದು. ನಮ್ದೇನೈತಿ ತಿಳ್ಕೊನಿ. ಮತ್ತು ಅದು ಬೀಜ ನಾಟಬೇಕತ್ತ ಅವಂಗ. ಅದೊಂದು ತಂದರಿ. ಆ ಬೀಜ ಈ ಜಗತ್ತನ್ನೇ ಬೀಜದ ಮ್ಯಾಗ ನಿಂತತಿ. ಮಾ ಪ್ರಣಾಮ ವಾಯು ಅನ್ನುವಂಥದ್ದು ಬೀಜದ ಮ್ಯಾಗ ಭೂಮಿ ನಿಂತದ. ಈ ಭೂಮಿ ಮೇಲೆ ಜಗತ್ತದ. ಇದು ಮಹಾ ಪ್ರಣಾಮ ವಾಯು ಅಂದ್ರೆ ಈ ಗಾಳಿ ಮೇಲೆ ನಿಂತ್ಕೊಂಡದ. ಇದು ಭೂಮಿ. ಓಂಕಾರ ಮುಖದಿಂದ ಆಕಾಶ, ಆಕಾಶ ಮುಖದಿಂದ ವಾಯು ಮುಖದಿಂದ ಅಗ್ನಿ ಮುಖದಿಂದ ಜಲದ ಮುಖದಿಂದ ನೆಲ. ಹೌದು. ನೆಲದ ಮುಖದಿಂದ ಜೀವರಾಶಿಗಳು ಉತ್ಪನ್ನ ಆಗ್ಯಾವ. ಅದಕ್ಕಲ್ಲೇ ದರವೊಂದು ಗುಡಿ ಒಳಗೆ ಓಂ ನಮ ಶಿವಾಯ ಅಂತ ಬರ್ದಾರ. ಹೌದಲ್ರಿ. ಈಗ ಹೆಜ್ಜಿನಕ್ಕಿದ್ರೆ ಹೆಣ್ತಿ ನಮ್ಮ ಶಿವಾಯ ಅಂತ ಹೇಳ್ತಿದ್ರು. ಹೆಣ್ತಿ ನಮ್ಮ ಶಿವಾಯ ಅನ್ರಿ, ನಮಸ್ಕಾರ ಮಾಡ್ತೀನಿ ಡಪ್ ತಳಗಿಟ್ಟು. ಹಿಡ್ಡದು ನಿಮ್ಮನ್ನ ತೊಗಲು ಸುಳಿತೀನಿ ಯಾವಾಗ ನಿಮಗೆ.